ಮತ್ತು ಪವಿತ್ರ ಸ್ಥಳವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ. ಅದು ಮಾತ್ರ ಅಲ್ಲ, ಈ ಜಾಗದಲ್ಲೇ ಮಾಳಿಗೆ ಪುರತ್ತಮ್ಮ ಜನ್ಮ ತಾಳಿರ್ತಾರೆ ಮತ್ತು ಅವರು ನಿಜವಾದ ಹೆಸರು ಲಲಿತಾಂಬಿಕಾ ಅಂತ. ಆದ್ದರಿಂದ ಈ ಜಾಗಕ್ಕೆ ಸರ್ಪಕಾವಲುಂಟು. ಅಲ್ಲಿ ನೋಡ್ತಿರ್ಬೋದು ನೀವು, ಅಲ್ಲಿ ಹಾಲಿಟ್ಟಿದ್ದಾರೆ. ಪ್ರತಿದಿನ ಇವರೇ ಬಂದ್ಬಿಟ್ಟು ಸರ್ಪಕ್ಕೆ ನೈವೇದ್ಯ ಇಡೋದು. ಈ ಕಟ್ಟಡಕ್ಕೆ ಏನು ಪ್ರತ್ಯೇಕತೆ ಅಂದರೆ, ಈ ಕಟ್ಟಡ ನೋಡೋಕೆ ಒಂದು ಫ್ಲೋರ್ ಕಾಣಿದ್ರು, ಇದ್ರ ಕೆಳಗಡೆ 3 ಫ್ಲೋರ್ ಇನ್ನೂ ಇದೆ. ಸರಿ, ಇವಾಗ ವಿಷಯಕ್ಕೆ ಬರೋಣ. ನೀವೆಲ್ಲ ಇವಾಗ ವೆಯ್ಟ್ ಮಾಡಿ ಅಯ್ಯಪ್ಪ ಯೂಸ್ ಮಾಡಿದ ಖಡ್ಗ ಮತ್ತು ಅಯ್ಯಪ್ಪ ಯೂಸ್ ಮಾಡಿದ ವಸ್ತ್ರವನ್ನು ಇವತ್ತು ನಿಮಗೆ ತೋರಿಸ್ತಾರೆ ನೋಡಿ. ಇದೇ ಅಯ್ಯಪ್ಪ ಸ್ವಾಮಿ ಯೂಸ್ ಮಾಡಿದ ಖಡ್ಗ. ಈ ಖಡ್ಗದಲ್ಲೇ ಅವರು ಮುಟ್ಟಿ ಅವರು ಈ ಖಡ್ಗದಲ್ಲೇ ಅಭ್ಯಾಸ ಮಾಡಿರೋ ಖಡ್ಗ. ಇದು ಆರ್ಡಿನರಿ ಖಡ್ಗ ಅಂತೂ ಅಲ್ವೇ ಅಲ್ಲ. ಇದು 3 ಸೈಡ್ನಲ್ಲೂ ತುಂಬ ಶಾರ್ಪ್ ಇರುತ್ತೆ, ತ್ರಿಕೋಣಾಕಾರವಾದದ್ದು. ಐ ಥಿಂಕ್ ನಾವೆಲ್ಲ ತುಂಬ ಭಾಗ್ಯ ಮಾಡಿದ್ದೀರಿ. ಅವ್ರ ಪಾಪ ಯೂಸ್ ಮಾಡಿದ ಖಡ್ಗವನ್ನು ನಾವು ಲೈವ್ ಆಗಿ ನೋಡೋ ಒಂದು ಭಾಗ್ಯ ಸಿಕ್ಕಿದೆ ನಮಗೆಲ್ಲರಿಗೂ. ತುಂಬ ಖುಷಿ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಇದೆಲ್ಲ ತೋರಿಸುವಾಗ. ಮತ್ತೆ ಇಲ್ಲಿ ನೋಡ್ಬೋದು, ಅಯ್ಯಪ್ಪ ಸ್ವಾಮಿ ಸ್ವತಃ ಅವರೇ ಯೂಸ್ ಮಾಡಿರೋ ವಸ್ತ್ರ ಇದು, ಅವ್ರದೇ ವಸ್ತ್ರ ಇದು. ಈ ವಸ್ತ್ರ ಎಷ್ಟು ಸ್ಪೆಷಲ್ ಅಂದರೆ, ಈ ವಸ್ತ್ರ 108 ಮೂಲಿಕೆಯಿಂದ ಆಗಿರೋದು. ಮತ್ತು ಗಾಯ ಏನಾದರೂ ಆದರೆ ಆ ವಸ್ತ್ರ ಹಂಗೆ ಅಂಟ್ಕೊಂಡು ಗಾಯದ ಮೇಲೆ ಹಂಗೆ ವಾಸಿ ಆಗ್ಬಿಡುತ್ತೆ. ಅಷ್ಟು ಸ್ಪೆಷಲ್ ಆದ ವಸ್ತ್ರ ಇದು.